ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ 11 ಜನ ಜಲಸಮಾಧಿ ಪರಿಹಾರ ಘೋಷಣೆ ಮಾಡಿ ದೆಹಲಿಗೆ ಹೊರಟೇ ಬಿಟ್ರು ಸಿದ್ದರಾಮಯ್ಯ. ಸಿಎಂ ಕಣ್ಣಿಗೆ ಕಾಣದಂತ ಉತ್ತರ ಕನ್ನಡ ಜಿಲ್ಲೆಯ ಕಷ್ಟ ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ನಿನ್ನೆ ಆದಂತ ಒಂದು ಘಟನೆ ಇದೆಯಲ್ಲ, ಅಂದ್ರೆ ಕಪ್ಪೆ ಚಿಪ್ಪನ್ನ ಸಂಗ್ರಹ ಮಾಡಲು ಹೊರಟಿದಂತ 14 ಜನರ ಪೈಕಿ 11 ಜನ ಜಲಸಮಾಧಿಯಾಗ್ತಾರೆ. ಜೊತೆಗೆ ಇವತ್ತು ಆ 11 ಜನರ ಒಂದು ಸಾಮೂಹಿಕ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಆ ಅಂತ್ಯಕ್ರಿಯೆಯನ್ನು ನೋಡಿದಂತ ಅಥವಾ ಅವರ ಗೋಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತೆ. ಅಷ್ಟು ದುರಂತವಾಗಿತ್ತು ಅವರ ಒಂದು ಸಾವು, ಅಷ್ಟೊಂದು ಘೋರವಾಗಿತ್ತು ಅವರ ಸಂಬಂಧಿಕರ ಆಕ್ರಂದನ. ಆದರೆ ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು ನಿನ್ನೆ ಜಲಸಮಾಧಿ ಆದಂತ ವಿಷಯ ತಿಳಿತಾ ಇದ್ದಂತೆ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಜೊತೆಗೆ ಅವರ ವೈಯಕ್ತಿಕ ಕೆಲಸಕ್ಕಾಗಿ ಇವತ್ತು ದೆಹಲಿಗೆ ಹೋಗಿಬಿಡ್ತಾರೆ. ಸಿದ್ದರಾಮಯ್ಯನವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನರ ಸಂಕಷ್ಟ ಕಾಣೋದೇ ಇಲ್ಲ. ಸಿದ್ದರಾಮಯ್ಯ ಅಂತಲ್ಲ, ನಮ್ಮ ಯಾವ ದೊಡ್ಡ ಮುಖ್ಯಮಂತ್ರಿ ಆಗಿರ್ಬೋದು, ಸಚಿವ ಸಂಪುಟದ ಒಂದು ಸಹೋದ್ಯೋಗಿ ಆಗಿರ್ಬೋದು, ಯಾರಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸಂಕಷ್ಟ ಕಣ್ಣಿಗೆ ಕಾಣೋದೇ ಇಲ್ಲ. ನಿನ್ನೆ ಆದಂಥದ್ದು ಬೇಕಾಬಿಟ್ಟಿ ಆಕ್ಸಿಡೆಂಟ್ ಅಲ್ಲ, ಅಥವಾ 2 ವಾಹನಗಳ ಗುದ್ದಾಟ ಅಪಘಾತ ಅಲ್ಲ. ನಿನ್ನೆ ಆದಂಥದ್ದು ನೈಸರ್ಗಿಕವಾದಂತಹ ಅಪಘಾತ. ನೈಸರ್ಗಿಕವಾಗಿ ಪ್ರತಿದಿನ ಅವರು ಕಪ್ಪೆ ಚಿಪ್ಪನ್ನ ಸಂಗ್ರಹ ಮಾಡಲು ಹೋಗ್ತಿದ್ರು, ಚಿಪ್ಪಿಕಲ್ಲನ್ನು ಸಂಗ್ರಹ ಮಾಡಲು ಹೋಗ್ತಿದ್ರು. ಆದ್ರೆ DC ಅವರು ಹೇಳಿದಂತೆ ನಾವು ಕಂಡಂತ ಇತಿಹಾಸದ ಪುಟವನ್ನು ನೋಡ್ತಾ ಇದ್ರೆ ಅತಿ ವೇಗವಾಗಿ ಬರ್ತಾ ಬಂದಂತ ಕಾರಣದಿಂದಾಗಿ ಅವರಿಗೂ ಕೂಡ ಊಹೆ ಇರಲಿಲ್ಲ. ಹಾಗಾಗಿ ಸಡನ್ ಆಗಿ ನೀರು ಬಂದಂತ ಕಾರಣಕ್ಕಾಗಿ ಅವರು ತಮ್ಮ ಊಹೆಯನ್ನು ಮೀರಿ ಬಂದಂತ ನೀರಿಗೆ ಏನು ಉತ್ತರಿಸಲಾಗದೆ ನದಿಯ ತಟಕ್ಕೆ ಬರುವಂತ ಹಂತದಲ್ಲಿ ಮಾರ್ಗವಾಗಿ ಅವರಿಗೆ ನೀರು ತುಂಬಿ ಮುಳುಗಡೆಯಾಗಿ ತೀರ್ಕೊಂಡು ಬಿಟ್ರು ಎನ್ನುವಂತ ಮಾತನ್ನ ಸ್ವತಃ DC ಕೂಡ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಕಪ್ಪೆ ಚಿಪ್ಪಿನ ಸಂಗ್ರಹ ಮಾಡೋರಿಗೆ ಇಷ್ಟೊತ್ತಿಗೆ ನೀರು ಖಾಲಿ ಆಗುತ್ತೆ, ಇಷ್ಟೊತ್ತಿಗೆ ಬರುತ್ತೆ ಅನ್ನುವಂತ ಕನಿಷ್ಠ ಜ್ಞಾನ ಕೂಡ ಇರುತ್ತೆ. ಆದ್ರೆ ಅವರ ಜ್ಞಾನವನ್ನ ಮೀರಿ ನೈಸರ್ಗಿಕವಾಗಿ ಆದಂತ ಒಂದು ವಿಕೋಪಕ್ಕೆ 11 ಜನ ಬಲಿಯಾಗ್ತಾರೆ. ಅಂತ 11 ಜನರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟತೆ ಸಲೀಸಾಗಿ ಅಥವಾ ಸುಲಭವಾಗಿ ಹೆಲಿಕಾಪ್ಟರ್ ಮುಖಾಂತರವೋ ಹೊನ್ನಾವರಕ್ಕೂ ಭಟ್ಕಳಕ್ಕೂ ಹೋಗಿ ಅಲ್ಲಿಂದ ಒಂದು ಅರ್ಧ ಗಂಟೆ ಸಮಯ ಅವ್ರ ಹತ್ರ ಕಾದು ಸಾಂತ್ವನ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಸ್ವಲ್ಪ ಮರ್ಯಾದೆ ಬರ್ತದೆ ಮತ್ತು ಒಂದು ಸರ್ಕಾರ ತಮ್ಮ ಜೊತೆಗಿದೆ ಎನ್ನುವಂತ ಒಂದು ಲೆಕ್ಕಾಚಾರ, ಒಂದು ಆಶಾಭಾವನೆ ಕೂಡ ಆ ಕುಟುಂಬಸ್ಥರಿಗಿತ್ತು. ಯಾಕಂದ್ರೆ ಕೆಲವೊಂದು ಕುಟುಂಬಸ್ಥರ ವಿಚಾರವನ್ನು ತಿಳಿದಾಗ ಕೆಲ ದಿನಗಳ ಹಿಂದೆ ಅಷ್ಟೇ ಅಥವಾ ಕೆಲ ವರ್ಷಗಳ ಹಿಂದೆ ಅಷ್ಟೇ ಆ ಕುಟುಂಬಸ್ಥರ ಯಜಮಾನ ಕೂಡ ತೀರು ಹೋಗಿದ್ದ. ಇದೀಗ ಆ ಯಜಮಾನಿ ಕೂಡ ತೀರು ಹೋದ ನಂತರ 4 ಮಕ್ಕಳ ಸ್ಥಿತಿ ಅಯೋಮಯವಾಗಿದೆ. ಅವರು ಬೀದಿ ಬರುವಂತ ಹಂತದಲ್ಲಿದ್ದಾರೆ ಎನ್ನುವಂತ ಮಾತು ಅನೇಕ ಜನರು ಕೂಡ ಹೇಳ್ತಾ ಇದ್ರೆ, ನೀವು ಕೊಟ್ಟಂತ 5 ಲಕ್ಷ ಪರಿಹಾರ ಅದು ನೈತಿಕ ಬೆಂಬಲ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಆರ್ಥಿಕವಾಗಿ ಸದೃಢ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 5 ಲಕ್ಷ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಚಿಕ್ಕ ಪುಟ್ಟ ಆಪರೇಷನ್ ಆದ್ರೆ 5 ಲಕ್ಷ ಖರ್ಚಾಗ್ಬಿಡುತ್ತೆ. ಅಂತದ್ರಲ್ಲಿ ನೀವು 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿ ನಿಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ನಿಮ್ಮ ಸ್ವಂತ ಲಾಭಕ್ಕಾಗಿ ಡೈಲಿಗೆ ಹಾಡಿದ್ರೆ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಯಾಕೆ ಬೇಕು? ಅಧಿಕಾರಿ ಸಾಕು, ಅವ್ರು ಎಲ್ಲವನ್ನು ಬಿಲ್ ಮಾಡ್ತಾರೆ. ನೀವು ಪರಿಹಾರ ಘೋಷಣೆ ಮಾಡಿದ್ರು ಕೂಡ DC ಮತ್ತು ಜಿಲ್ಲಾಡಳಿತ ಬಂದು ಅವರಿಗೆ ಹಸ್ತಾಂತರ ಮಾಡಬೇಕು. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ನೈಸರ್ಗಿಕ ವಿಕೋಪದಿಂದ ಆದಂತ ಸಾವಿಗೆ ಒಬ್ಬ ನಾಡಿನ ದೊರೆ ಬಂದು ಸಾಂತ್ವನ ಹೇಳಿದ್ರೆ ಮುಂದಿನ ಏನೋ ಓಕೆ ನಮ್ಮ ಸರ್ಕಾರ ಇದೆ, ನಮ್ಗೇನು ಹೆಲ್ಪ್ ಆಗುತ್ತೆ, ನಮ್ಗೆ ಆಶಾಭಾವನೆ ಇದೆ ಅನ್ನುವಂತ ಒಂದು ಭರವಸೆ ಆ ಕುಟುಂಬಸ್ಥರಲ್ಲಿರುತ್ತೆ. ಆದ್ರೆ ನೀವು ಹಾಗೆ ಮಾಡಲಿಲ್ಲ. ಇದು ಮೊದಲ ಬಾರಿ ಅಲ್ಲ. ನಾನು ಯಾಕೆ ಮುಖ್ಯಮಂತ್ರಿಗಳು ಯಾಕೆ ನಮ್ಮ ಜಿಲ್ಲೆಗೆ ಬರಲ್ಲ, ಯಾಕೆ ಬೇರೆ ಬಾಗಲಕೋಟೆಗೆ ಬರಲ್ಲ, ಯಾಕೆ ಬೀದರ್ಗೆ ಬರಲ್ಲ, ಯಾಕೆ ಕಲಬುರಗಿ ಬರಲ್ಲ ಎನ್ನುವಂತ ಮಾತನ್ನು ನೋಡ್ತಾ ಹೋದಾಗ ಮುಖ್ಯಮಂತ್ರಿ ಆದಂತರು, ಉಪಮುಖ್ಯಮಂತ್ರಿ ಆದಂತರು ಅಥವಾ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಬೆಂಗಳೂರಲ್ಲಿ ಮದುವೆ ಸಮಾರಂಭಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಟೈಮ್ ಇರುತ್ತೆ, ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಟೈಮ್ ಇರುತ್ತೆ, ಅದನ್ನು ಮುಖ್ಯವಾಗಿ ಸಂಬಂಧ ಪಡೆದಂತ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಟೈಮ್ ಇರುತ್ತೆ. ನೋಡಿ, ನಿನ್ನೆ ಆದಂತದ್ದು ನೈಸರ್ಗಿಕ ವಿಕೋಪದಿಂದ ಸಡನ್ ಆಗಿ ನೀರು ಬಂದ ಕಾರಣಕ್ಕಾಗಿ 11 ಜನ ಜಲಸಮಾಧಿ ಆಗ್ತಾರೆ. ಅದರಲ್ಲಿ ಆ 11 ಜನರ ತಪ್ಪು ಇಲ್ಲವೇ ಇಲ್ಲ. ಆದ್ರೆ ಅವರ ಅಂತ್ಯಕ್ರಿಯೆಗೆ, ಅವರ ಒಂದು ಕುಟುಂಬಸ್ಥಕ್ಕೆ ಸಮಾಧಾನ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಟೈಮ್ ಇರಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಯಾವ ಟೈಮ್ ಇರುತ್ತಂದ್ರೆ, ಸಚಿವ ಸಂಪುಟದ ಸಹೋದ್ಯೋಗಿಯ ವಯಸ್ಸಾದಂತ ಅಪ್ಪ ಅಮ್ಮ ತೀರ್ಕೊಂಡಾಗ ಅಲ್ಲಿ ಹೋಗ್ಲಿಕ್ಕೆ ಟೈಮ್ ಇರುತ್ತೆ ಅವರಿಗೆ. ಸಚಿವ ಸಂಪುಟದ MLA, MLC ಮತ್ತು MLAಗಳ ಮಕ್ಕಳ ಮದುವೆಗೆ, ಅವರ ಬೇರೆ ಕಾರ್ಯಕ್ರಮಕ್ಕೆ, ಪ್ಯಾಲೇಸ್ ಗ್ರೌಂಡಿಗೋ ಬೇರೆ ಒಂದು ಗ್ರೌಂಡಿಗೆ ಹೋಗಿ ಅವರಿಗೆ ಶುಭ ಹಾರೈಸಲಿಕ್ಕೆ ಟೈಮ್ ಇರುತ್ತೆ. ಯಾರೋ ಒಬ್ಬರು ವಿಚಾರವಲ್ಲದಂತ ಸಿನಿಮಾ ಮಾಡಿದಾಗ ಆ ಸಿನಿಮಾದ ನಿರ್ಮಾಪಕರು ಬಂದು ಇನ್ವಿಟೇಷನ್ ಕೊಟ್ಟಾಗ ಆ ಸಿನಿಮಾವನ್ನ ನೋಡ್ಲಿಕ್ಕೆ 3 ತಾಸು 4 ತಾಸು ಟೈಮ್ ಇರುತ್ತೆ. ಆದ್ರೆ ನೈಸರ್ಗಿಕವಾಗಿ ವಿಕೋಪದಿಂದ ಸಡನ್ ಆಗಿ ಬಂದ ನೀರಿನಿಂದ
ಅಮಾಯಕ 11 ಜನರು ತಮ್ಮ ಜೀವವನ್ನ ಕಳ್ಕೊಂಡಾಗ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಟೈಮ್ ಇರಲ್ಲ. ಇದು ನಮ್ಮ ಸಿದ್ದರಾಮಯ್ಯ ಅಂತಲ್ಲ, ಯಾವ ಮುಖ್ಯಮಂತ್ರಿ ಆದ್ರೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಆಗ್ಲಿ ಅಥವಾ ಬೀದರ್ ಆಗ್ಲಿ ಕಲಬುರಗಿ ಆಗ್ಲಿ ಯಾರಿಗೂ ಕೂಡ ಟೈಮ್ ಸಿಗಲ್ಲ. ನಮ್ಮ ಮುಖ್ಯಮಂತ್ರಿಗೆ ಎಲ್ಲಿ ಟೈಮ್ ಇರುತ್ತೆ ಅಂದ್ರೆ ನಾನು ಹೇಳ್ದನಲ್ಲ, ಸಚಿವ ಸಂಪುಟದ ಸಹೋದ್ಯೋಗಿಯೊಬ್ಬರ ತಾಯಿ ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆಗೆ ಹೋಗಿ ಟೈಮ್ ಸಿಗತ್ತೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ MLAಗಳ MLCಗಳ ಆ ಕುಟುಂಬದ ಮದುವೆಗೆ ಹೋಗ್ಲಿಕ್ಕೆ ಅವ್ರಿಗೆ ಟೈಮ್ ಇರುತ್ತೆ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಟೈಮ್ ಇರುತ್ತೆ. ಬಾಗಲಕೋಟೆ ಜಿಲ್ಲೆಯ ಒಂದು ಚುನಾವಣೆಯಾಗಿ 5 ದಿನ ಪ್ರಚಾರ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ ಅವರಿಗೆ, ಯಾಕಂದ್ರೆ ಚುನಾವಣೆ ಗೆಲ್ಬೇಕಾಗುತ್ತೆ. ಅದಾದ ನಂತರ ಮತ್ತೆ ಬಾಗಲಕೋಟೆ ಕಡೆ ಮುಖ ಮಾಡಲ್ಲ. ಕಲಬುರಗಿ ಕಡೆ ಹೋಗ್ಲಿಕ್ಕೆ ಟೈಮ್ ಸಿಗಲ್ಲ ಅವರಿಗೆ, ಬೀದರ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗಲ್ಲ ಅವರಿಗೆ. ಆದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಜಿಲ್ಲೆಗೆ 2 ಸಲ ಬಂದಿದ್ದಾರೆ. ಅದು 2 ಸಲ ಯಾವಾಗ ಅಂತ ಹೇಳ್ತೇನೆ. 2 ಸಲ ಯಾವಾಗಂದ್ರ ಫೆಬ್ರವರಿ 22, 2026ಕ್ಕೆ ಒಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗಂಗಾವಳಿಯಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಬ್ರಿಡ್ಜ್, ಅಂಕೋಲಾ ಟು ಗೋಕರ್ಣ ಕನೆಕ್ಟ್ ಮಾಡುವಂತ, ಗಂಗಾವಳಿ ನದಿಗೆ ಕನೆಕ್ಟ್ ಮಾಡುವಂತ ಬ್ರಿಡ್ಜ್ ಇದೆಯಲ್ಲ, ಅದರ ಉದ್ಘಾಟನೆಗೆ ಹೋಗಿದ್ರು. ಆ ಉದ್ಘಾಟನೆ ಮುಗಿದ ನಂತರ ಅದೇ ದಿನ ಕಾರವಾರದ ಜಿಲ್ಲಾ ಆಸ್ಪತ್ರೆ ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅದಾದ ನಂತರ ಅಲ್ಲಿಂದ ಬರ್ತಾರೆ. ಅದಕ್ಕೂ ಮೊದಲು 2024 ಜುಲೈಯಲ್ಲಿ ಒಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸಿರೂರು ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲೂ ಕೂಡ 9 ಜನ ಸಾವನ್ನಪ್ತಾರಲ್ಲ, ಆಗ 1-2 ದಿನದ ನಂತರ ಹೋಗ್ತಾರೆ, ಒಂದು ಅರ್ಧ ಗಂಟೆ ನೋಡ್ತಾರೆ, ನಂತರ ಮತ್ತೆ ವಾಪಸ್ ಬರ್ತಾರೆ. 2 ಕಾರ್ಯಕ್ರಮ. ಅದರಲ್ಲೂ ಒಂದು ಕಾರ್ಯಕ್ರಮ ಅದು ಒಪ್ಪಲೇಬೇಕಾದಂಥದ್ದು. ಸಿರೂರು ಲ್ಯಾಂಡ್ ಸ್ಲೈಡ್ ಆದ ನಂತರ ಅಲ್ಲಿನ ಒಂದು ವ್ಯವಸ್ಥೆ ನೋಡ್ಲಿಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ರು. ಸರಿಸುಮಾರು 4 ಗಂಟೆಯ ಸಾಯಂಕಾಲದ ವೇಳೆಗೆ ಹೋಗಿದ್ರು. ಅವ್ರ ಜೊತೆ ಕೃಷ್ಣ ಬೈರೇಗೌಡ ಕೂಡ ಇದ್ರು, ಜೊತೆಗೆ ಮಂಕಾಳು ವೈದ್ಯ ಆಗಿರ್ಬೋದು, ಸತೀಶ್ ಜೈಲ್ ಆಗಿರ್ಬೋದು, ಮತ್ತು DC ಆಗಿರುವಂತಹ ಲಕ್ಷ್ಮೀಪ್ರಿಯ ಕೂಡ ಇದ್ರು. ಆ ಒಂದು ಹಂತದಲ್ಲಿ ಒಂದು ಅರ್ಧ ಗಂಟೆ ಸ್ಥಳವನ್ನ ವೀಕ್ಷಣೆ ಮಾಡಿ ಅಲ್ಲಿ ಆದಂತ ಅನಾಹುತವನ್ನ ಕಣ್ಣಾರಿಕೊಂಡು ಹೋಗಿದ್ರು. ಅದಾದ ನಂತರ ಯಾವುದೇ ಕಾರ್ಯಕ್ರಮ ಕೂಡ ಬಂದಿಲ್ಲ ಸಿದ್ದರಾಮಯ್ಯನವರು. ನಾನು ಸಿದ್ದರಾಮಯ್ಯ ಅಂತ ಮಾತ್ರ ಹೇಳ್ತಿಲ್ಲ, ಯಡಿಯೂರಪ್ಪನವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು. ಬಸವರಾಜ ಬೊಮ್ಮಾಯಿ 2021 ಜುಲೈ 28ಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಂದ್ರೆ ಜುಲೈ 26ಕ್ಕೆ ಯಡಿಯೂರಪ್ಪನವರು ರಿಸೈನ್ ಮಾಡ್ತಾರೆ. ಅದಾದ ನಂತರ ಕೇವಲ 2 ದಿನದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಜುಲೈ 28ಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಆಗುವಾಗ ದೊಡ್ಡ ಮಳೆ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಎಲ್ಲ ಮುಳುಗಡೆ ಹಂತದಲ್ಲಿರುತ್ತೆ. ಸಡನ್ ಆಗಿ ಮೊಟ್ಟ ಮೊದಲ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತೆ ಬೊಮ್ಮಾಯಿ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾರೆ. ಹಾಗೆ ಹೋದಾಗ 2021 ಒಮ್ಮೆ ಹೋಗ್ತಾರೆ, ಜೊತೆಗೆ 2022 2ನೇ ಬಾರಿ ಹೋಗ್ತಾರೆ. ಎರಡೂ ಕಡೆ ಕೂಡ ಅದು ಮಳೆ ಬಂದಾಗ ಹೋಗ್ತಾರೆ. ಆದ್ರೆ ಒಂದು ಹಂತಕ್ಕೆ ಅಂಕೋಲಾ ಮತ್ತು ಕಾರವಾರದಲ್ಲಿ ಜಾಸ್ತಿ ಮಳೆ ಇದ್ರಿಂದ ಅವರು ಹೋಗಬೇಕಾದಂತ ಜಾಗಕ್ಕೆ ಹೋಗಲ್ಲ. ಅಲ್ಲಿ ಅಂಕೋಲಾದಲ್ಲಿ ಬೆಳಂಬರ ಆಗಿರ್ಬೋದು, ಮಂಜುಗುಣಿ ಆಗಿರ್ಬೋದು, ಬೆಲಿಕೆರೆ ಎಲ್ಲ ಕೂಡ, ಪೂಜಗಿರಿ ಎಲ್ಲ ಕೂಡ ಮುಳುಗಡೆ ಹಂತದಲ್ಲಿ ಇರುತ್ತೆ. ಆದ್ರೆ ಆ ಮುಳುಗಡೆ ಹಂತಕ್ಕೆ ಹೋಗಬೇಕಾದಂತ ಅಂಕೋಲಾ ತಹಸೀಲ್ದಾರ್ ಆಫೀಸ್ನಲ್ಲಿ ಎಲ್ಲವೂ ಕೂಡ ಮೀಟಿಂಗ್ ಚರ್ಚೆಗೆ ಅಥವಾ ಎಲ್ಲ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಆದ್ರೆ ಬೊಮ್ಮಾಯಿ ಅವರು ಅಂಕೋಲಾಕ್ಕೆ ಹೋಗದೆ ಕುಮಟಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿನ ಸ್ಥಳೀಯರ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿನ ಆದಂತ ನೆರೆಗಳ ಅಥವಾ ಬೇರೆ ಬೇರೆ ಮುಳುಗಡೆ ಸ್ಥಳದ ಒಂದು ಪರೀಕ್ಷಣೆ ಮಾಡಿ ಕುಮಟಾದಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾರೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿರ್ಬೇಕು. ಯಾವ ಒಬ್ಬ ನಾಡಿನ ದೊರೆ ಯಾವ ಸ್ಥಳಕ್ಕೆ ಹೋಗ್ಬೇಕಿತ್ತಲ್ಲ ಆ ಸ್ಥಳಕ್ಕೆ ಬೊಮ್ಮಾಯಿ ಕೂಡ ಹೋಗಿಲ್ಲ. ಅಂಕೋಲಕ್ಕೆ ಹೋಗಬೇಕಾಗಿತ್ತು, ಮೀಟಿಂಗ್ ಪ್ರಕಾರ ಕಾರವಾರಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಜಾಸ್ತಿ ಮಳೆ ಬಂತು, ಜಾಸ್ತಿ ನೀರು ಬಂತು. ಹಾಗಾಗಿ ಕುಮಟಾದ ತಹಸೀಲ್ದಾರ್ ಆಫೀಸಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಅಧಿಕಾರಿಗಳ ಮುಖಾಂತರ ಸ್ಥಳೀಯವಾಗಿ ಅನಾಹುತಕ್ಕೆ ಒಳಗಾದಂತ ಜಾಗಗಳ ಪರಿಶೀಲನೆ ಮಾಡಿ ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾರೆ. ಇದರ ಅರ್ಥ ಇಷ್ಟೇ, ಮುಖ್ಯಮಂತ್ರಿ ಆದವರಿಗೆ ಶುಭ ಸಮಾರಂಭಕ್ಕಿಂತ ಈ ಆತಂಕಕಾರಿ ಬೆಳವಣಿಗೆ ಇದೆಯಲ್ಲ, ಅಂತ ಬೆಳವಣಿಗೆಯಲ್ಲಿ ಪಾಲ್ಗೊಂಡು ಜನರಿಗೆ ಸ್ವಲ್ಪ ಸಾಂತ್ವನ ಹೇಳಬೇಕು. ಜೊತೆಗೆ ಅಂತ ಒಂದು ಅನಾಹುತವಾದಂಥ ಕ್ಷೇತ್ರಗಳ ಪರಿವೀಕ್ಷಣೆ ಮಾಡಿದ್ರೆ ನಿಜಕ್ಕೂ ಕೂಡ ಏನೇನಾಗಿದೆ, ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ, ಏನೇನು ಮಾಡಬಹುದು ಎನ್ನುವಂತ ಅರಿವು ಬರುತ್ತೆ. ಯಾರೋ ಒಬ್ಬ ಅಧಿಕಾರಿಗಳ ಹೇಳಿದ್ದನ್ನೇ ಮಾಡ್ಬೇಕಂದ್ರೆ ಮುಖ್ಯಮಂತ್ರಿ ಅವಶ್ಯಕತೆ ಏನಿದೆ ಎಲ್ಲ ಅಧಿಕಾರಿಗಳು ಮಾಡ್ಬಿಡ್ತಾರೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಸಿದ್ದರಾಮಯ್ಯನವರಿಗೆ ತಮ್ಮದೇ ಆದಂತ ಒಂದು ವೈಯಕ್ತಿಕವಾದಂತಹ ಲಾಭದ ದೃಷ್ಟಿಯಿಂದ ಮುಖ್ಯಮಂತ್ರಿ ತಾನಾಗಬೇಕು, ಮುಖ್ಯಮಂತ್ರಿ ತಾನು ಉಳಿಬೇಕು ಅನ್ನುವಂತ ಆಶೆಯಿಂದ ಹೈಕಮಾಂಡ್ ಕರೆ ಬಂತು. ಹೈಕಮಾಂಡ್ ಕರೆ ಬಂದ್ಕೊಳ್ಳಿ ನೇರವಾಗಿ ಹೋಗ್ತಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಕಲಬುರಗಿಯಲ್ಲಿ ಬರ ಬರುತ್ತೆ, ಬೀದರ್ಲ್ಲಿ ಬರ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಫುಲ್ ಮಳೆ ಮುಳುಗ್ ಹೋಗುತ್ತೆ. ಅದು ಯಾವುದೂ ಇವರಿಗೆ ಲಕ್ಷ್ಯ ಇಲ್ಲ. ಸಿಂಪಲ್ ಆಗಿ ಅನಾಹುತ ಆಯ್ತಾ, ಸರ್ಕಾರದ ಕಡೆಯಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು, ಒಂದು ಟ್ವೀಟ್ ಮಾಡಿದ್ರು, ಅಷ್ಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂತ ಭಟ್ಕಳದಲ್ಲಿ ಆದಂತ 11 ಜನ ಜಲ ಸಮಾಧಿ ಆದ್ರಲ್ಲ, ಆ ಜಲ ಸಮಾಧಿ ಒಂದೇ ಪರಿಹಾರಕ್ಕೆ ಮುಕ್ತಾಯವಾದಂತಾಯ್ತು. ಇದು ಸಿದ್ದರಾಮಯ್ಯನವರು ಮಾಡಿದಂತ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಇದನ್ನೇ ಕೆಲಸ ಮಾಡ್ತಾರೆ.
ಸಿದ್ದರಾಮಯ್ಯ ಆಗಲಿ, ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಆಗಲಿ ಎಲ್ಲರೂ ಕೂಡ ರಾಜಕೀಯ ಅಂದ್ಕೂಡ್ಲೆ ಅಥವಾ ಸರ್ಕಾರ ಅಂದ್ಕೂಡ್ಲೆ ಅದು ಬೆಂಗಳೂರು, ಈ ಕಡೆ ಹೋದರೆ ಮೈಸೂರು, ಸ್ವಲ್ಪ ಹೋದರೆ ಮಂಡ್ಯ, ಮತ್ತು ಸ್ವಲ್ಪ ಹೋದರೆ ತುಮಕೂರು, ಚಿತ್ರದುರ್ಗ ತನಕ ಹೋಗ್ತಾರೆ ಹೊರತು ಮಿಕ್ಕ ಈ ಒಂದು ಬೆಂಗಳೂರಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ಸರೌಂಡಿಂಗ್ಸ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ರಾಜಕೀಯ ಅಥವಾ ರಾಜಕೀಯ ಕೇಂದ್ರ ಬಿಂದು ಅಥವಾ ರಾಜಕೀಯ ಅಂದ್ರೆ ಅದು ಬೆಂಗಳೂರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಲ್ಲ. ರಾಜಕೀಯ ಅಂದ್ರೆ ಇಡೀ ಕರ್ನಾಟಕದ 224 ಕ್ಷೇತ್ರಗಳ ಮತದಾರರು ಕೂಡ ನಮ್ಮ ರಾಜ್ಯದ ದೊರೆಗೆ ಮತ ಹಾಕಿದ್ದಾರೆ ಅಥವಾ ರಾಜ್ಯವನ್ನು ಅಥವಾ ಈ ಪಕ್ಷಕ್ಕೆ ಮತ ಹಾಕಿದ್ದಾರೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದೆ. ಆ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. 4 ಗೆದ್ದಿತ್ತು. ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಇರುವಂತ MLAಗಳಿಗೆ ಸಿದ್ದರಾಮಯ್ಯನವರನ್ನ ಕರೆಸಿಕೊಂಡು ಉತ್ತರ ಕನ್ನಡ ಜಿಲ್ಲೆಗೆ ಬನ್ನಿ ಬನ್ನಿ ಬನ್ನಿ, ನಮ್ಗೊಂದು ಹಾಸ್ಪಿಟಲ್ ಮಾಡ್ಕೊಡಿ, ನಮ್ಗೆ ಹಾಗೆ ಮಾಡ್ಕೊಡಿ, ಹೀಗೆ ಮಾಡ್ಕೊಡಿ ಅನ್ನುವಂಥ ಧೈರ್ಯ ಒಬ್ರಿಗೂ ಇಲ್ಲ. ಆದ್ರೆ ಹೇಗೋ ಹಾಗೋ ಮಾಡಿ 100 ಕೋಟಿಯ ಹಾಸ್ಪಿಟಲ್ ಅನ್ನ ಮಂಜೂರು ಮಾಡಿದರೆ ಮೊನ್ನೆ. ಅದು ಯಾವಾಗ ಮಂಜೂರಾಗುತ್ತೆ, ಯಾವಾಗ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಹಾಸ್ಪಿಟಲ್ ಕಟ್ತಾರೆ, ಯಾವಾಗ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ ಬರುತ್ತೆ, ಆ ಇಕ್ವಿಪ್ಮೆಂಟ್ ಬಂದ ನಂತರ ಡಾಕ್ಟರ್ ಬರ್ತಾರ, ಇವೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಆದ್ರೆ ಒಂದು ಮನಸ್ಸು ಮಾಡಿ, ಇಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಒಳ್ಳೇದಾಗಬೇಕು, ಉತ್ತರ ಕನ್ನಡ ಜಿಲ್ಲೆ ಕೈಗಾ ಇದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ ಅನ್ನು ಮಾಡಿದೆ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಎಲ್ಲವನ್ನು ಕೊಟ್ಟಿದೆ, ಅದು ನಾವು ಉತ್ತರ ಕನ್ನಡ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಎನ್ನುವಂತ ಒಂದು ಹಂಬಲದಿಂದ ಒಂದು ಹಾಸ್ಪಿಟಲ್ ಅನ್ನಾದ್ರೂ ಕಟ್ಟುವ ಒಂದು ಯಕ್ಕಶ್ಚಿತ್ ಮನಸ್ಥಿತಿ ಇದ್ರೆ ಈಗಾಗಲೇ ಕಟ್ಟಿ ಎಷ್ಟೋ ವರ್ಷ ಆಗ್ತಿತ್ತು. ಅದು ನಾನು ಪ್ರತಿ ಬಜೆಟ್ ಅಲ್ಲಿ ನೋಡ್ತಾ ಇದ್ದೇನೆ, 100 ಕೋಟಿಯನ್ನು ತೆಗೆದಿಟ್ಟಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಗೆ. 2 ದಿನ ಫುಲ್ ಖುಷಿ ಆಗ್ತಾರೆ, ಎಲ್ಲಾ ಸೋಷಿಯಲ್ ಮೀಡಿಯಾ ಹರಿದಾಡುತ್ತೆ, 3 ದಿನ ನಾಪತ್ತೆ ಆಗುತ್ತೆ. 2000 ತುಂಬಾ ವರ್ಷಗಳಿಂದ, ಅದರಲ್ಲೂ ಈಗ ಸಿದ್ದರಾಮಯ್ಯ ಬಂದ ನಂತರ 2023ರಲ್ಲಿ ಬಜೆಟ್ ನಲ್ಲೂ ಕೂಡ 100 ಕೋಟಿ ತೆಗೆದಿಟ್ಟಿದ್ರು, 24ರಲ್ಲೂ ಕೂಡ 100 ಕೋಟಿ ತೆಗೆದಿಟ್ರು, 25ರಲ್ಲೂ ಕೂಡ 100 ಕೋಟಿ ತೆಗೆದಿಟ್ರು. ಈಗ 26ರಲ್ಲೂ ಕೂಡ 100 ಕೋಟಿಯನ್ನ ಮಂಜೂರು ಮಾಡಲಾಗಿದೆ. ಕಟ್ಟಡ ಮತ್ತು ಬೇರೆ ಬೇರೆ ಕಾಮಗಾರಿಗಾಗಿ 100 ಕೋಟಿಯನ್ನ ಮಂಜೂರು ಮಾಡಲಾಗಿದೆ. ಮೊನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಮಂಜೂರು ಕೂಡ ಸಿಕ್ಕಿದೆ. ಯಾವಾಗ ಎಷ್ಟು ಬೇಗ ಆಗತ್ತೆ ಕಾದು ನೋಡಬೇಕಾಗಿದೆ. ಲಾಸ್ಟ್ ಹೋಪ್ಸ್ ಫ್ರಮ್ ದ ಈ ಗವರ್ಮೆಂಟ್. ಮುಂದಿನ ಗೌರ್ಮೆಂಟ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಈ ಸರ್ಕಾರದಿಂದ, ಈ ಗೌರ್ಮೆಂಟ್ ಇಂದ ಒಂದು ಕೊನೆಯ ಹೋಪ್ಸ್ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಕನಿಷ್ಠ ಅಂದ್ರೂ ಕೂಡ ಒಂದು ಹಾಸ್ಪಿಟಲ್ ಅತ್ಯಂತ ವೇಗವಾಗಿ ಕಟ್ಟಡ ನಿರ್ಮಾಣವಾಗಲಿ, ಅತ್ಯಂತ ವೇಗದಲ್ಲಿ ಅಂದ್ರೆ ಸಲಕರಣೆಗಳು ಬರಲಿ, ಸಾಮಗ್ರಿಗಳು ಬರಲಿ, ಅತ್ಯಂತ ವೇಗವಾಗಿ ಅಲ್ಲಿ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಗಳ ಅಪಾಯಿಂಟ್ ಆಗಲಿ. ಇದೊಂದು ಕೂಡ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ಕೇಳ್ತಿರುವಂತ ಒಂದು ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.